ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು 20th ಆಫ್ ಆಗಸ್ಟ್, ಅಂದರೆ ನಾಳೆ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ನಾವು ಈ ಸರಿ ಎಲ್ಲರೂ ಸೇರಿ ಆಂಟಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಆಂಟಿ ಅಂದರೆ ನನ್ನ ಮಮ್ಮಿ ಸಿಸ್ಟರ್. ಸೊ ನನ್ನ ಮಮ್ಮಿಗೆ ಬೇಸಿಕಲಿ 3 ಸಿಸ್ಟರ್ಸ್ ಇದ್ದಾರೆ. ಸೊ ಒನ್ ಆಫ್ ದ ಸಿಸ್ಟರ್ಸ್ ಹೌಸ್ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ಮಾರನೇ ದಿನಾನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸೊ ನಾವು ಎರಡನ್ನೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಐ ಥಾಟ್ ವೈ ನಾಟ್ ಟೇಕ್ ಯು ಗೈಸ್ ಅಲಾಂಗ್ ವಿತ್ ಮೀ. ಸೊ ಇದು ನನ್ನ ಮೆಹಂದಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಿಸ್ ಇಲ್ದಿರ ಮಾಡೋ ಕೆಲಸ ಹೋಗಿ ಮೆಹಂದಿ ಹಾಕ್ಸ್ಕೊಂಡು ಬರೋದು ಆ್ಯಂಡ್ ಬ್ಯಾಂಗಲ್ಸ್ ತೊಗೊಳ್ಳೋದು. ಸೊ ಈ ಸರಿ ನಾನು ಬ್ಯಾಂಗಲ್ಸ್ ತೊಗೊಳ್ಳಿಲ್ಲ ಬಿಕಾಸ್ ಮ್ಯಾಚಿಂಗ್ ಎಲ್ಲ ಇತ್ತು ಅಂತ. ಸೊ ಇವಾಗ ನಾನು ಸ್ವಲ್ಪ ಹೊತ್ತಲ್ಲಿ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಮುಗಿಬೇಕು. ಸೊ ಇಟ್ ಇಸ್ 2:30 ಇನ್ ದ ಆಫ್ಟರ್ನೂನ್. ಸೊ 3:30ಗೆ ಮುಗಿಯುತ್ತೆ. ಸೊ ಅದಾದ ನಂತರ ನಾನು ಐ ಆಮ್ ಗೋನಾ ಪ್ಯಾಕ್ ಎವ್ರಿಥಿಂಗ್ ಆ್ಯಂಡ್ ಶೋ ಯು ಗೈಸ್ ನಾನು ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ, ವಾಟ್ ಆರ್ ದ ಔಟ್ಫಿಟ್ಸ್ ದಟ್ ಐ ಆಮ್ ವೇರಿಂಗ್ ನಾಳೆಗೆ ಮತ್ತು ನಾಡೋದಕ್ಕೆ ಎಲ್ಲ. ಆ್ಯಂಡ್ ಮೈ ಮೇಕಪ್ ಕಿಟ್ ಆ್ಯಂಡ್ ಸಂಜೆಗೆ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ. ಐ ಟೇಕ್ ಯು ಗೈಸ್ ಅಲಾಂಗ್ ದ ಪ್ರಿಪರೇಷನ್ಸ್ ಇಸ್ ವೆಲ್. ಆ್ಯಂಡ್ ನಾಳೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕರೆಕ್ಟಾಗಿ ಹಬ್ಬದ ಟೈಮಿಗೆ ಪಿಂಪಲ್ ಆಗಿದೆ. ಯಾಕೋ ನನ್ನ ಫೇಸ್ ತುಂಬ ಬ್ರೇಕ್ಔಟ್ ಆಗಿದೆ ಈ ಸರಿ. ಬಟ್ ದಿಸ್ ಪಿಂಪಲ್ ಇಟ್ಸ್ ಅನಾಯಿಂಗ್ ಮೀ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೆ. ದೆನ್ ಐ ಥಾಟ್ ನಿಮಗೂ ತೋರಿಸ್ಬಿಡೋಣ ಅಂತ. ಸೊ ನಾನು ನಾಳೆ ಈ ಕಾರ್ಡ್ ಸೆಟ್ ಕುರ್ತಾ ಹಾಕೋತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಐ ಆಮ್ ವೇರಿಂಗ್ ದಿಸ್ ಪಿಂಕ್ ಕಲರ್ ಬ್ಯಾಂಗಲ್. ಆಲ್ರೆಡಿ ನಂದು ಗೋಲ್ಡ್ ಇಯರಿಂಗ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ದಟ್ ಐ ಡೋಂಟ್ ವಾಂಟ್ ಟು ಚೇಂಜ್ ಎನಿ. ಸೊ ಸಾರಿ ಹಾಕೋತಾ ಇದ್ದೀವಿ ನಾಳೆ ಈವ್ನಿಂಗ್, ನಾನು ನನ್ನ ಸಿಸ್ಟರ್ಸ್ ಎಲ್ಲ ಮಾತಾಡಿಕೊಂಡು. ಸೊ ದಿಸ್ ಇಸ್ ಮೈ ಮಮ್ಸ್ ಸಾರಿ. ಇಟ್ಸ್ ಅ ಪರ್ಪಲ್ ಬಾರ್ಡರ್ ವಿತ್ ಅ ಪಿಸ್ತಾ ಗ್ರೀನ್ ಸಾರಿ. ಆ್ಯಂಡ್ ನಂದು ಇದು ಮೇಥಿ ಯೆಲ್ಲೋಗೆ ಬ್ಲ್ಯಾಕ್ ಕಲರ್. ಸೊ ಇದು ಎರಡನ್ನ ಪ್ಯಾಕ್ ಮಾಡ್ತೀನಿ. ಅದ್ರ ಜೊತೆ ಇನ್ನೂ 2 ಔಟ್ಫಿಟ್ ತೊಗೊಂಡಿದ್ದೀನಿ. ಇದು ಬಂದು ನಂದು ಒಂದು ನೈಸ್ ಗೌನ್ ಆ್ಯಂಡ್ ಇದು ಬಂದು ಜೂಟ್ ಕಾಟನ್ದು ಕಾರ್ಡ್ ಸೆಟ್. ಸೊ ಐ ಆಮ್ ವೆರಿ ಮಚ್ ಇನ್ ಟು ದ ಕುರ್ತಾ ಕಾರ್ಡ್ ಸೆಟ್ಸ್ ರೈಟ್ ನೌ. ಸೊ ಅದಕ್ಕೆ ನಾನು ಇದು ಎರಡನ್ನ ಪ್ಯಾಕ್ ಮಾಡ್ತೀನಿ. ಅದ್ರ ಜೊತೆ ನಂದು ಮ್ಯಾಂಡೇಟರಿ ಐಟಮ್ಸ್ ಬರೋದು ಏನಪ್ಪ ಅಂದರೆ ನಂದು ಲ್ಯಾಪ್ಟಾಪ್, ನನ್ನ ಫೋನ್, ನನ್ನ ಚಾರ್ಜರ್ಸ್ ಆ್ಯಂಡ್ ನಂದು ಮೈಕ್ ಆ್ಯಂಡ್ ಎವ್ರಿಥಿಂಗ್ ದಟ್ಸ್ ರಿಲೇಟೆಡ್ ಟು ಮೈಕ್. ಸೊ ಇದನ್ನೆಲ್ಲ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ಪ್ಲಸ್ ದ ಟಾಯ್ಲೆಟ್ರೀಸ್ ಆ್ಯಂಡ್ ದ ಮೇಕಪ್ ಕಿಟ್. ಸೊ ನಾನು ನಿಮಗೆ ನಂದು ಮೇಕಪ್ ಕಿಟ್ ಕೂಡ ತೋರಿಸ್ಬಿಡ್ತೀನಿ. ಜಾಸ್ತಿ ಐಟಮ್ಸೇ ತೊಗೊಂಡಿದ್ದೀನಿ. ಸೊ ನಂದು ಸೆಟ್ಟಿಂಗ್ ಸ್ಪ್ರೇ ಇದೆ. ಆಮೇಲೆ ದಿಸ್ ಇಸ್ ಮೈ ಟಿಂಟ್ ಆ್ಯಂಡ್ ನಂದು ಫೌಂಡೇಶನ್, ಮಸ್ಕರಾ, ಲೆನ್ಸಸ್ ಆ್ಯಂಡ್ ನಂದು ಸಿರಮ್. ನಾನು ಎಲ್ಲನೂ ಆಲ್ಮೋಸ್ಟ್ ಟ್ರಾವೆಲ್ ಸೈಜ್ ಯಾವಾಗಲೂ ಇಟ್ಟಿರ್ತೀನಿ. ಕನ್ಸೀಲರ್ ಆ್ಯಂಡ್ ಅದರ್ ಇದು ನಂದು ಐಬ್ರಾವ್ ಪ್ರಾಡಕ್ಟ್ ಫಿಲ್ ಮಾಡೋಕ್ಕೆ. ಆ್ಯಂಡ್ ದಿಸ್ ಇಸ್ ಅನದರ್ ಕನ್ಸೀಲರ್ ಪ್ಯಾಲೆಟ್ ಬಿಕಾಸ್ ನನ್ನ ಸಿಸ್ಟರ್ಸ್ ಇರ್ತಾರೆ, ಅವ್ರಿಗೆ ಯೂಸ್ ಆಗ್ಬೋದು ಅಂತ. ಕಾಜಲ್ ಆ್ಯಂಡ್ ಮೈ ಲಿಪ್ ಕಿಟ್ ಆ್ಯಂಡ್ ನಂದು ಚಿಕ್ಕದು ಟ್ರಾವೆಲ್ ಐ ಶ್ಯಾಡೋ, ಲಿಪ್ ಬಾಮ್, ಒಂದು 2-3 ಬ್ರಷಸ್ ತೊಗೊಂಡಿದ್ದೀನಿ, ಲೈಕ್ ಇಂಪಾರ್ಟೆಂಟ್ ಬ್ರಷಸ್. ಬ್ರೌನ್ ಕಲರ್ ಲಿಪ್ ಲೈನರ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಂದು ಟ್ರಾವೆಲ್ ಮಾಯ್ಶ್ಚರೈಸರ್. ಸೊ ಇದಿಷ್ಟು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಇನ್ನೂ 2 ಲಿಪ್ಸ್ಟಿಕ್ ಆ್ಯಡ್ ಮಾಡಬೇಕು, ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಆ್ಯಂಡ್ ಗ್ಲಾಸ್. ಅದು ಕೆಳಗಿದೆ, ಕೆಳಗೋಗಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಂದು ಬಿಂದಿ, ಇನ್ನೊಂದು ಚಿಕ್ಕದು ಬ್ಲ್ಯಾಕ್ ಕಲರ್ ಬಿಂದಿ ಕೂಡ ಆ್ಯಡ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ 4:30ish ನಾವು ರೀಚ್ ಆದ್ವಿ. ದಿಸ್ ಇಸ್ ಮೈ ಸಿಸ್ಟರ್ಸ್ ಸನ್, ಅ ವೆರಿ ಕ್ಯೂಟ್ ಬಾಯ್. ಸೊ ನಾನು ಅವನಿಗೆ ಗಿಫ್ಟ್ ತೊಗೊಂಡು ಬಂದಿದ್ದೆ, ಬಟ್ ಹಿ ವಾಸ್ ರೆಫ್ಯೂಸಿಂಗ್ ಟು ಟೇಕ್ ಇಟ್. ಅದು ಸ್ಟಾರ್ಟಿಂಗ್ ಟ್ರಬಲ್ ಥರ ಅವನಿಗೆ. ಸೊ ಇದು ಬಂದು ನಮ್ಮ ಆಂಟಿ ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಎಲ್ಲ ಪ್ರೆಪ್ ಮಾಡ್ತಾಯಿದ್ರು. ಸೊ ಇದು ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ಲೈಕ್ ಅ ಸ್ಪಾಂಜ್ದು ಬನಾನಾ ಮತ್ತು ಬನಾನಾ ಫ್ಲವರ್ ಇರೋ ಥರದ್ದು. ಐ ಡೋಂಟ್ ನೋ ವೇರ್ ಡಿಡ್ ಶಿ ಫೈಂಡ್ ದಿಸ್, ಬಟ್ ಇದು ತುಂಬ ಕ್ಯೂಟಾಗಿತ್ತು. ಸೊ ಐ ಥಾಟ್ ಐ ವಿಲ್ ಶೋ ಇಟ್ ಟು ಯು ಗೈಸ್. ಸೊ ಇದನ್ನು ಬಾಳೆ ಕಂಬಕ್ಕೆ ಕಟ್ತಾಯಿದ್ರು ಇಬ್ಬರು ಸೇರಿ. ಆ್ಯಂಡ್ ಲುಕ್ ಇಟ್ ದಿಸ್ ಲಿಟಲ್ ಒನ್, ಹಿ ಈಸ್ ಜಸ್ಟ್ ಸಿಟ್ಟಿಂಗ್ ದೇರ್ ಆ್ಯಂಡ್ ಲುಕಿಂಗ್ ಎಟ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ಇದಾದಮೇಲೆ
ದೇವ್ರದ್ದು ಸೀರೆ ಎಲ್ಲ ಆಗಿತ್ತು. ಸೊ ಅದಕ್ಕೆ ಕಾಲು ಮತ್ತು ಕೈ ಎಲ್ಲ ಫಿಕ್ಸ್ ಮಾಡ್ತಿದ್ರು. ಮುಂದೆಗಡೆ ಇಟ್ಟಿರೋದು ಲಕ್ಷ್ಮಿ ಎಲ್ಲ ಆಂಟಿನೇ ರೆಡಿ ಮಾಡಿದ್ದು. ಇಟ್ ವಾಸ್ ಆಲ್ ಹ್ಯಾಂಡ್ ಮೇಡ್ ಆ್ಯಂಡ್ ದೆನ್ ಸ್ಟಾರ್ಟ್ಸ್ ದಿಸ್ ಲಿಟಲ್ ಒನ್ಸ್ ಫನ್. ಏನದು ಏನದು ಇದು ತುಳಸಿ ಗಿಡ. ಇದು ಫುಲ್ಲು ರುದ್ರಾಕ್ಷಿ. ಇಲ್ಲ, ಇದು ರುದ್ರಾಕ್ಷಿ. ಇದು ವಿಳೆದೆಲೆ. ವಿಳೆದೆಲೆ. ಇದು ದಾಸವಾಳ. ಏನ್ ದಾಸವಾಳ? ಇದು ಯಾವ ಕಲರ್? ಇದು ಒಂಥರ ಆರೆಂಜ್ ಅಲ್ಲಿ ಮೆರೂನ್ ಕಲರ್ ದಾಸವಾಳ. ಓಕೆ. ಇದು ಅದೇ, ಇದೆರಡು ಒಂದೇ. ಕನಕಾಂಬರ ಗಿಡ. ಜೋರಾಗಿ ಹೇಳ್ಬೇಕು. ಇದು ಏನ್ ಕಾಯಿ ಅಂತ ಗೊತ್ತಿಲ್ಲ. ಇದು ಚಪ್ರದ ಅವರೆಕಾಯಿ. ಚಪ್ರದ ಅವರೆಕಾಯಿ ಬಿಟ್ಟಿದೆ ನೋಡಿ. ಚಪ್ರದ ಅವರೆಕಾಯಿ. ಚಪ್ರದ ಅವರೆಕಾಯಿ ಡಬಲ್ ಮೆಣಸು ಗೊತ್ತಿಲ್ಲ. ಇದು ಜಾಜಿ. ಜಾಜಿ ಗೊತ್ತಿಲ್ಲ. ಮಲ್ಲಿಗೆ. ಇದು ಬಿಳಿ ಸ್ಫಟಿಕ. ಬಿಳಿ ಸ್ಫಟಿಕ. ಇದು ಮಲ್ಲಿಗೆ. ಇದು ಬ್ಲೂ ಕಲರ್ ಸ್ಫಟಿಕ. ಹೂವು ಬಿಟ್ಟಿಲ್ಲ ಅಲ್ಲ? ಹೂ ಬಿಟ್ಟಿಲ್ಲ ಇನ್ನು. ಬ್ಲೂ ಕಲರ್ ಸ್ಫಟಿಕ. ಇಲ್ಲಿ ಹಣ್ಣುಳ್ಳಿಕಾಯಿ. ಹಣ್ಣುಳ್ಳಿಕಾಯಿ. ಇದು ಯೆಲ್ಲೋ ಕಲರ್ ದಾಸವಾಳ. ಎಷ್ಟೊಂದು ಬಿಟ್ಟಿದೆ ಆಲ್ರೆಡಿ ಚಿಕ್ಕ ಗಿಡಕ್ಕೇನೆ. ಇದು ಜಾಸ್ತಿ ಬಿಡುತ್ತೆ. ಮತ್ತೆ ಇದು ಇದೂನು ಗೊತ್ತಿಲ್ಲ, ಆದ್ರೆ ಹೂ ಬಿಟ್ಮೇಲೆ ಗೊತ್ತಾ. ಇದು ಹೀರೆಕಾಯಿ. ಹೀರೆಕಾಯಿ ಸಾರಿ, ಹೀರೆಕಾಯಿ ಬಿಟ್ಟಿದೆ ನೋಡಿ. ಎಷ್ಟೊಂದು ಹಾಕ್ಬಿಟ್ಟು ಯಾವ್ದಂತಾನೆ ಗೊತ್ತಿಲ್ಲ. ಹೀರೆಕಾಯಿ ಇದು. ಇದು ಪಾಲಕ್ಕು ಆಗಿದೆ ಆಲ್ರೆಡಿ. ಪಾಲಕ್ ಸೊಪ್ಪು ಹಾಕಿದೆ. ಇದು ಮುಗ್ದಿದೆ. ಇದು ಹಾರ್ವೆಸ್ಟ್ ಆಗಿದೆ. ದಾಸವಾಳ. ಇದು ಪಿಂಕ್ ಕಲರ್ ದಾಸವಾಳ. ಇದು ತೋರ್ಸು, ಇದು ತೋರ್ಸು. ಇದು ಇಲ್ಲಿ ಬಂದ್ಬಿಟ್ಟಿದೆ ಅಲ್ವಾ ಇಲ್ಲೊಂದು. ಇದು ವೆಲ್ವೆಟ್ ಹೂವ. ಇದು ಯೆಲ್ಲೋ ಕಲರ್ ದಾಸವಾಳ. ಇದು ವೈಟ್ ಕಲರ್ ದಾಸವಾಳ. ಅದೇ ಮನೇಲಿ ಇಟ್ಟಿದ್ಯಲ್ವಾ ಬೇಬಿ ಪಿಂಕ್, ಅದು ದಾಸವಾಳ. ಓಕೆ. ಇದು ತುಂಬಾ ಬಿಡುತ್ತೆ. ಇವಾಗ ಸದ್ಯಕ್ಕೆ ಏನೋ ಆಗಿದೆ ಅಂತ ಅನ್ಸುತ್ತೆ, ಅದಕ್ಕೆ. ಆಮೇಲೆ ಇದು ಇದು ಆರೆಂಜ್ ಕಲರ್ ದಾಸವಾಳ. ಇದು
ಇದು ಆರೆಂಜ್ ಕಲರ್ ದಾಸವಾಳ, ಹಾ. ಆರೆಂಜ್ ಕಲರ್. ಹ್ಮ್. ಆದ್ರೆ ಇದು ಸ್ವಲ್ಪ ಕಟ್ ಮಾಡಿದೀನಿ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಇದು ಹ್ಮ್. ಆರೆಂಜ್ ಕಲರ್. ಹ್ಮ್. ಇದು ಪನ್ನೀರ್ ಎಲೆ, ಪನ್ನೀರ್. ಹ್ಮ್. ಅದು ಇದು ರೋಸ್ಮೆರಿ. ರೋಸ್ಮೆರಿ. ಹ್ಮ್. ಇದು ಇದು ಇದೆ, ಅದು ಇದು ಒಂದೇ ನೋಡಿ. ಸುಗಂಧರಾಜ. ಸುಗಂಧರಾಜ. ಬದನೆಕಾಯಿ, ಪುಟ್ಟು ಬದನೆಕಾಯಿ. ಪುಟ್ಟದಲ್ಲ, ದೊಡ್ಡದೆ. ಇದು ಅದೇ ಇವಾಗ ಬದನೆ ಗಿಡ. ಪುಟ್ಟದು. ಇದು ಇತ್ತು, ನಾನು ನೋಡಿಲ್ಲ, ಇಲ್ಲ ಅಂತ. ಇದು ಬದನೆ ಗಿಡ. ಸಾಕಾಗಿದೆ. Okay. ಆಮೇಲೆ ಇದು ಸುವರ್ಣಗೆಡ್ಡೆ. ಹೌದಾ? ಇದು ಸುವರ್ಣಗೆಡ್ಡೆ. ಇದು ಕಾಕಡ ಹೂವ. ಹ್ಮ್. ಇದು ಹುರುಳಿಕಾಯಿ. ಹುರುಳಿಕಾಯಿ. ಇದು ರೋಸು. ಯಾವ ಕಲರ್ ರೋಸು? ಇದು ಒಂಥರ ಪಿಂಕ್ ಕಲರ್ ರೋಸು. ಹಾ. ಇನ್ನ ಅಲ್ಲೊಂದು ವೈಟ್ ಇದೆ, ಅದು ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಈ ಕಡೆ ಇದು ತೋರಿಸಿ. ಇದು ನೋಡು, ಇದು ತೊಗರಿಕಾಯಿ. ಇದು ಸೀಸನ್ ಅಲ್ವಾ? ಸೀಸನ್ ಬಿಟ್ಟಾಗ ಮಾತ್ರ ಅಲ್ಲ. ಸೀಸನ್ ಬಿಟ್ಟಾಗ ಮಾತ್ರ ಇದು ತೊಗರಿ. ಆಮೇಲೆ ಅಪ್ಪ ಎಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು. ಹುಷಾರಾಗಿ ಬಾ ಅಲ್ಲೇ. ಏನದು? ಇದು ಕಿತ್ತಾಕ್ಬಿಡ್ತಿದೀನಿ, ಇದು ಸ್ವಲ್ಪ ಏನೂ ಇಲ್ಲ. ಇದು ನೋಡು, ಇದು ಗಿಡ. ಇದು ಏನು, ನಿಂಬೆ ಗಿಡ. ನಿಂಬೆ ಹಣ್ಣ? ನಿಂಬೆ ಗಿಡ ಇದು. ಇದು ಕೃಷ್ಣ ತುಳಸಿ ಅಲ್ವಾ? ಆ ಕೃಷ್ಣ ತುಳಸಿ ಹಿಂದೆ ಇರೋದು ನುಗ್ಗೆ ಸೊಪ್ಪ? ಅದು ಅಲ್ಲ, ಬೇಡವಾದ ಗಿಡ ಅದು. ಓಕೆ, ಇಲ್ಲಿವರೆಗೂ ಅಷ್ಟೇ ಅಲ್ಲ. ರೋಸ್ ಗಿಡಕ್ಕೆ ಇದು ಬಳ್ಳಿ ಹಬ್ಕೊಂಡ್ಬಿಟ್ಟಿದೆ. ಇದು ವೈಟ್ ಕಲರ್ ರೋಸು. ಓಕೆ. ರೋಸ್ ಜೊತೆ ಇದೆಲ್ಲ ಹಬ್ಕೊಂಡ್ಬಿಟ್ಟಿದೆ, ಅದರಿಂದ ಇರು ನಿಮಿಷ ತೆಗೆದುಕೊಂಡು ನಾವು ಮಾವಿನೆಲೆ ಅಂತ. ಇದು ಮಾವಿನ ಎಲೆ ಊರೆಲ್ಲ ಹುಡುಕ್ದೆ. ಮಾವಿನ ಎಲೆ ನಮ್ಮ ಮನೆಯಲ್ಲಿ ಗೊತ್ತಿಲ್ಲ. ಆದ್ರೆ ಇದೇನ್ ಗಿಡ? ಅದೇ ಗೊತ್ತಿಲ್ಲ, ಕಾಯಿ ಬಿಟ್ರೆ ಗೊತ್ತಾಗುತ್ತೆ. ಇದು ತಗೊಂಡ್ ಬಂದ್ ಹಾಕ್ಬಿಡೋದಾ? ಸೋರೆಕಾಯಿ. ಇದು ಗ್ಯಾರಂಟಿ ಸೋರೆಕಾಯಿ. ಓಕೆ, ಸೋರೆಕಾಯಿ. ಇದೆಲ್ಲ ಫುಲ್ ರಾಡಿಶ್ ಅಲ್ವಾ? ಮೂಲಂಗಿ. ಇದು ಮೂಲಂಗಿ ಹೂವನಾ? ಹೌದು. ಓಕೆ, ನಾನು ಇವತ್ತೇ ನೋಡ್ತಿರೋದು ಮೂಲಂಗಿ ಹೂವ, ಯಾವತ್ತೂ ನೋಡಿಲ್ಲ. ಸ್ಫಟಿಕ, ಇದು ಬಿಳಿ ಸ್ಫಟಿಕ. ಅದು ದಾಸವಾಳನಾ? ಅದಕ್ಕೆ ರೆಡ್ ಕಲರ್ ದಾಸವಾಳ ಇದೆ ಇಲ್ಲಿ. ಇದು ನನ್ನ ಫೇವ್ರೆಟ್, ಟಚ್ ಮೀ ನಾಟ್. ಇದೇನು ಕಾಡು ಮಲ್ಲಿಗೆ ಅಂತಾರಲ್ಲ, ಅದು ನುಗ್ಗೆ ಗಿಡನೂ ಮಾಡೋ ಹಾಗೆ. ನುಗ್ಗೆ ಗಿಡ ಎಲ್ಲಿದೆ? ಇಲ್ಲಿದ್ಯಾ? ಅಲ್ಲಿದೆ ನೋಡು, ಅಲ್ಲಿ ಬಂದ್ರು ನೋಡು ಅವ್ರು. ಆಗ್ಲೇ ಬಂದೆ ಸ್ಫಟಿಕಲ್ ಕಿತ್ಕೊಂಡು. ಅದು ನಮ್ಮ ಅಕ್ಕ ಮಾರ್ಕೆಟಿಗೆ ಹೋಗಿ ಹೂವು ತಗೊಂಡು ಕೊಡೋನು ಅಜ್ಜ ಆಂಟಿಗೆ. ಇದು ನಮ್ಮ ಆಂಟಿ, ಇದು ಚಿಕ್ಕ ತೋಟ. ಇದರಲ್ಲಿ ಎಷ್ಟೊಂದಿದೆ. ಬೇಸಿಕಲಿ ಶಿ ಇಸ್ ಅ ಸೆಲ್ಫ್ ಸಫಿಷಿಯಂಟ್ ಲೇಡಿ. ಅವ್ರದ್ದು ಏನೇನು ಬೇಕೋ ಅವ್ರದ್ದು, ಲೈಕ್ ವಾಟ್ ಎವರ್ ದೇ ಆರ್ ಇನ್ ನೀಡ್ ಆಫ್, ಅದನ್ನೆಲ್ಲ ಅವರೇ ಬೆಳ್ಕೋತಾರೆ ಆ್ಯಂಡ್ ಅವ್ರದ್ದೇ ಬೆಳ್ಕೊಂಡು ಅವರೇ ತಿಂತಾರೆ. ಸೊ ಇಟ್ಸ್ ನಾಟ್ ಅಬೌಟ್ ದ ಲ್ಯಾಂಡ್, ಇಟ್ಸ್ ಅಬೌಟ್ ಯುವರ್ ಪ್ಯಾಷನ್. ಇಷ್ಟು ಚಿಕ್ಕ ಜಾಗದಲ್ಲಿ ಆಲ್ಮೋಸ್ಟ್ ಲೈಕ್ 20-30 ವೆರೈಟೀಸ್ ಆಫ್ ಥಿಂಗ್ಸ್ ನೋಡಿದ್ವಿ ನಾವು. ಸೊ ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಸಮಥಿಂಗ್ ಲೈಕ್ ದಿಸ್, ದೆನ್ ಗಿವ್ ಇಟ್ ಅ ಶಾಟ್. ಇದು ನುಗ್ಗೆಕಾಯಿ ಮರ. ನುಗ್ಗೆ ಸೊಪ್ಪು, ನಮಗೆ ಆರ್ಗ್ಯಾನಿಕ್ ನುಗ್ಗೆ ಸೊಪ್ಪೆಲ್ಲ ಇಲ್ಲಿಂದಾನೇ ಬರೋದು. ಸೊ ನಾವು ಬೇಸಿಕಲಿ ಬದನೆಕಾಯಿ ಎಲ್ಲ ತೊಗೊಳ್ಳಲ್ಲ, ಇಲ್ಲಿಂದಾನೇ ಬರುತ್ತೆ. ರ್ಯಾಡಿಶು ಅಷ್ಟೇ, ಇನ್ನೇನು ಹಾರ್ವೆಸ್ಟ್ ಆಗಬೇಕು. ರ್ಯಾಡಿಶ್ ಇನ್ನೂ ಹಾರ್ವೆಸ್ಟಿಗೆ ಬಂದಿಲ್ಲ. 1 or 2 ತಿಂದ್ವಿ ಅಷ್ಟೇ. ಆ್ಯಂಡ್ ವಾಟ್ ಎಲ್ಸ್, ಫ್ಲವರ್ಸು ಅಷ್ಟೇ. ಇವತ್ತು ಹಬ್ಬಕ್ಕೆ ಎಷ್ಟೊಂದು ಫ್ಲವರ್ಸ್ ಇಲ್ಲಿಂದಾನೇ ಯೂಸ್ ಮಾಡ್ಕೋತಾ ಇದ್ದೀವಿ. ಮಮ್ಮೆ, ನೀನೇನಕ್ಕೆ ಸ್ಟಾರ್ಟ್ ಮಾಡಿದೆ ಇದೆಲ್ಲ? ಇದು ನಂಗೆ ತುಂಬ ಇಂಟ್ರೆಸ್ಟು. ನನಗೆ ಗಿಡಗಳಂದ್ರೆ ತುಂಬ ಇಷ್ಟ. ನಾನು ಮನೆಯಲ್ಲಿ ನಾನು ಕೆಲ್ಸಕ್ಕೂ ಹೋಗ್ತೀನಿ. ಬಿಡುವಿನ ಸಮಯದಲ್ಲಿ ಸ್ವಲ್ಪ ಅದೇ ಸೊಪ್ಪು, ಹುಳ್ಳಿಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಂಥದ್ದೆಲ್ಲ ನಾವು ಅಂಗಡಿಗೆ ಹೋಗಿ ತೊಗೊಳೋದಕ್ಕಿಂತ ಸ್ವಲ್ಪ ಜಾಗದಲ್ಲೇ ನುಗ್ಗೆ ಸೊಪ್ಪು ಮತ್ತು ಹೂವಿನ ಗಿಡಗಳು ಇಂಥದ್ದೆಲ್ಲ ಮಾಡ್ಬೋದು. ಆದರೆ ಅದಕ್ಕೆ ಸಮಯ ಬೇಕು, ಮತ್ತು ಅದಕ್ಕೆ ಆ ಸಮಯಕ್ಕೆ ಔಷಧಿ ಹೊಡಿಬೇಕು. ಆದರೆ ನಾನು ಏನು ಔಷಧಿ ಇಲ್ದೇ ಮನೆಯಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತೀವಲ್ಲ, ಅದ್ರ ವೇಸ್ಟು ಇಂಥದ್ದನ್ನು ಹಾಕಿ, ಮತ್ತು ಅದಕ್ಕೆ ಏನಾದ್ರು ಹುಳ ಬಿದ್ದರೆ ಬೇವಿನ ಸೊಪ್ಪು ಸ್ವಲ್ಪ ಬಿಸಿ ನೀರೆಲ್ಲ ಹಾಕಿಬಿಟ್ಟು ಅದನ್ನೇ ಸಿಂಪಡಿಸಿ ನಾನು ಅದನ್ನು ಹಾಕ್ತೀನಿ. ಅದ್ರ ಹುಳುಗಳು ಎಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ಆಗಾಗ ಗಿಡಗಳು ಹುಳ ಜಾಸ್ತಿ ಆಯಿತು ಅಂದರೆ ಗಿಡಗಳು ಕಟ್ ಮಾಡ್ತೀನಿ. ನಾನು ಏನೇ ಮೆಡಿಸನ್ ಇಲ್ದೇ ಹಾಕಿರೋ ಗಿಡಗಳೆಲ್ಲ ಇದು.
ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಈಸಿ ತರಕಾರಿ ಇಂದ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದಂದ್ರೆ ಯಾವ್ದು? ಬದನೆಕಾಯಿ ಹಾಕ್ಬೋದು. ಈಸಿಯಾಗಿ ಹುಳ್ಳಿಕಾಯಿ ಬೆಳೆಯತ್ತಾ? ಓ ಕಮ್ಮಿ ಯಾವಾಗ ಮೇಂಟೆನೆನ್ಸ್. ಮೇಂಟೆನೆನ್ಸೇ ಬೇಡ ಅದಕ್ಕೆ. ಹಾ. ಬದನೆಕಾಯಿ, ಹುಳ್ಳಿಕಾಯಿ, ಹ್ಮ್ ಮತ್ತೆ ಸೊಪ್ಪು, ಏನ್ ಸೊಪ್ಪು? ಹಸಿಮೆಣಸಿನ್ಕಾಯಿ, ಪಾಲಕ್ಕು, ಹಾ. ಮತ್ತೆ ಪಾಲಕ್ಕಿಗೆಲ್ಲ ಏನ್ ಹಾಕೋದು? ಬೀಜ ಹಾಕದ? ಬೀಜ ಬರತ್ತಲ್ಲ, ಅಂಗಡಿಗಳಲ್ಲಿ ಬೀಜ ಸಿಗುತ್ತೆ, ತಗೊಂಬಂದು ಹಾಕೋದು ಬೀಜ ಎಲ್ಲ. ಅದು ಓಕೆ. ನಾವು ಮನೆಯಲ್ಲಿ ಇವಾಗ ಬೇಳೆ, ಟೊಮೊಟೊ ಎಲ್ಲ ತೊಳಿತೀವಲ್ಲ, ಹ್ಮ್ ಅಷ್ಟೇ ನೀರಲ್ಲೇ ಹಾಕಿದ್ರು ಸಾಕು. ಆದ್ರೆ ನಾವೇನೇ ಮಾಡಿದ್ರು ಮಳೆ ನೀರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹ್ಮ್ ಮಳೆ ನೀರ್ ಇಲ್ಲ ಅಂದಾಗ ನಾವು ಅಟ್ಲೀಸ್ಟ್ ಇದನ್ನಾದ್ರೂ ಹಾಕೊಂಡು, ಅದೇ ಮನೆಯಲ್ಲಿ ವೇಸ್ಟ್ ನೀರೆಲ್ಲ ಇರುತ್ತಲ್ಲ ಅದನ್ನೇ ಹಾಕಿ ಕೂಡ. ಏನ್ ವೇಸ್ಟ್ ನೀರ್ ಹೇಳ್ಬೇಕು? ಅದೇ ಅದೇ ಬೇಳೆ ವೇಸ್ಟ್ ತೊಳ್ದಿರೋ ಬೇಳೆ ನೀರು ತೊಳೆಯೋದು, ಟೊಮೊಟೊ, ಆ ತರ. ತರಕಾರಿ ಎಲ್ಲ ಕರೆಕ್ಟ್ ಆಗಿ ತೊಳಿತೀವಲ್ಲ, ಹೇಳ್ಬೇಕು ನೀನು. ತರಕಾರಿ ಎಲ್ಲ ತೊಳಿತೀವಲ್ಲ, ಹ್ಮ್ ಆ ನೀರು ಸಹ ಹಾಕ್ಬೋದು ನಾವು. ಹ್ಮ್ ಆ ನೀರು ಹಾಕಿದ್ರು ಇದಾಗುತ್ತೆ, ಬೆಳೆಯಬಹುದು. ಸೊ ಇದಕ್ಕೆ ಫೆನ್ಸಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ಆಂಟಿನೇ. ಲೈಕ್ ದೀಸ್ ಆರ್ ದ ಥ್ರೆಡ್ಸ್, ವೈರ್ ಥ್ರೆಡ್ಸ್ ತಗೊಂಡ್ ಬಂದ್ಬಿಟ್ಟು ಫುಲ್ ಫೆನ್ಸ್ ಹಾಕೊಂಡಿದ್ದಾರೆ. ನಾನು ಮೇಲ್ಗಡೆಯಿಂದ ತೋರಿಸ್ತೀನಿ ನಿಮ್ಗೆ ಹೆಂಗ್ ಕಾಣುತ್ತೆ. ಯಾರ್ದೋ ಬೇರೆ. ಸೊ ಬೇಸಿಕಲಿ ನಂದು ಹೇರ್ ಆಯಿಲ್ಗೆ ರೋಸ್ ಮೇರಿ, ಆಮೇಲೆ ವಾಟ್ ಎವರ್ ದ ಲೀವ್ಸ್ ಆಫ್ ಹೈಬಿಸ್ಕಸ್ ಅಂಡ್ ಆಲ್, ಅದೆಲ್ಲ ಇಲ್ಲಿಂದಾನೇ ನನ್ ಬರೋದು. ತಂಗಿ ಮಗಳು ಇದೇ ಆರ್ಗ್ಯಾನಿಕ್ ಫಾರ್ಮ್ ಇಂದಾನೆ ಬರೋದು. ಇಟ್ಸ್ ಜಸ್ಟ್ ಅ ಸ್ಮಾಲ್ ಪ್ಲಾಟ್. ಈ ಪ್ಲಾಟ್ ಅಲ್ಲಿ ಇಲ್ಲ, ನೆನ್ನೆನೆ ಬಂದ್ರು. so much which is like incredible. ಸೊ ಮೇಲಿಂದ ನಿಂತು ನೋಡಿದ್ರೆ ಈ ಥರ ಕಾಣಿಸುತ್ತಿದೆ ಎಂಟೈರ್ ಫೆನ್ಸ್. ಇಲ್ಲಿ ನಿಮಗೆ ಡೆಕೋರಿಗೆ ಕಾಣ್ತಿರೋವಂಥ ಲೋಟಸ್ ನಮ್ಮ ಆಂಟಿನೇ ಕೈಯಿಂದ ಮಾಡಿರೋದು. ಇದರಲ್ಲಿರೋ ಎಷ್ಟು ಐಟಮ್ಸ್, ವೆಂಕಟರಮಣ ಆಗಿರ್ಬೋದು, ಮುಂದೆ ಇಟ್ಟಿರೋದು ಡ್ರೈ ಫ್ರೂಟ್ಸ್ ಬೌಲ್ಸ್ ಆಗಿರ್ಬೋದು, ಸುತ್ತ ಇಟ್ಟಿರೋ ಚಿಕ್ಕ ಚಿಕ್ಕ ಲಕ್ಷ್ಮಿ ಆಗಿರ್ಬೋದು, ಆಲ್ ಆಫ್ ದಿಸ್ ಇಸ್ ಹ್ಯಾಂಡ್ ಮೇಡ್. ನಮ್ಮ ಆಂಟಿನೇ ಮನೆಯಲ್ಲಿ ಕೈಯಿಂದ ಮಾಡಿರೋದು. ಆ್ಯಂಡ್ ಆಲ್ಸೋ ನಿಮಗೆ ಸೈಡಲ್ಲಿ ಗ್ರಾಸಸ್ ಕಾಣಿಸ್ತಾ ಇರ್ಬೋದು, ಆ ಗ್ರಾಸಸ್ ಕೂಡ ಅವರೇ ಹಾಕಿರೋದು ಮನೆಯಲ್ಲಿ. ಇದು ನಮ್ಮ ಚೋಟು ಪೂಜೆ ಮಾಡ್ತಾ ಇದ್ದ. ಹಿ ಲವ್ಸ್ ಟು ಡೂ ಪೂಜಾ. ಸೊ ದಿನ ಇಡೀ ಅವನು ಅದೇ ಕೆಲಸ ಮಾಡ್ತಾ ಇದ್ದ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಡೆಕಾರ್ನ ತೋರಿಸ್ತಾ ಇದ್ದೀನಿ, ಬನಾನ ಹಾಕಿರೋದಾಗಿರ್ಬೋದು ಎಲ್ಲ. ಸೊ ನಾನು ಹೇಳ್ದಂಗೆ ಅಕ್ಕ ಹೂವು ತೊಗೊಂಡು ಬಂದಿದ್ಲು ಮಾರ್ಕೆಟಿಂದ. ಆ್ಯಂಡ್ ದೀಸ್ ಪೀಪಲ್ ಆ ಪ್ರೋಸ್ ಆಯಿತಾ ಹೂವು ಕಟ್ಟೋದ್ರಲ್ಲಿ, ನಮಗೆ ಯಾರಿಗೂ ಬರೋಲ್ಲ. ಸೊ ಅವ್ರು ಹೂವು ಕಟ್ತಾಯಿದ್ರು. ಅಷ್ಟರಲ್ಲಿ ನಾವು ರೆಡಿ ಆದ್ವಿ. ಸಂಜೆ ಎಲ್ಲರೂ ಒಂದೇ ಥರ ಥೀಮ್ ಮಾಡಿಕೊಂಡು ಸಾರಿ ಹಾಕ್ಕೊಂಡಿದ್ವಿ. ಆ್ಯಂಡ್ ದೀಸ್ ಆರ್ ದ ಪಿಕ್ಚರ್ಸ್. ಸೊ ಎಲ್ಲರೂ, ನಾನು, ನನ್ನ ಸಿಸ್ಟರ್ಸ್, ನಮ್ಮ ಆಂಟಿ ಎಲ್ಲರೂ ಸಾರಿ ಹಾಕ್ಕೊಂಡಿದ್ವಿ. ಆಮೇಲೆ ಎಲ್ಲರೂ ಕುಂಕುಮ ತೊಗೊಳಕ್ಕೆ ಬಂದರು. ನಾವು ಒಂದಷ್ಟು ಕಡೆ ಹೋಗಬೇಕಿತ್ತು, ಅಲ್ಲಿಗೂ ಹೋಗಿ ಬಂದ್ವಿ. ಮೇನ್ ಪಾರ್ಟ್ ಏನು ಮಿಸ್ ಮಾಡಿದೆ ಅಂದರೆ ಫುಡ್ ಸಕ್ಕತ್ತಾಗಿತ್ತು. ನಾವು ಒಬ್ಬಟ್ಟು, ಕಾಳುಗೊಜ್ಜು, ಕೋಸಂಬರಿ, ನಾರ್ಮಲಾಗಿ ನಾವು ಹಬ್ಬಕ್ಕೆ ಏನು ಮಾಡ್ತೀವಿ ಅದೆಲ್ಲ ಮಾಡಿದ್ವಿ. ಸೊ ಅಲ್ಲಿಗೆ ನಾವು ಡೇನ ವೈಂಡ್ ಅಪ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾನು ನನ್ನ ಫೇವ್ರೆಟ್ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿಂದ ಸ್ವಲ್ಪ ಹತ್ತಿರ ಆಂಟಿ ಮನೆಯಿಂದ. ಸೊ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ಐ ಡೋಂಟ್ ನೋ, ನನಗೆ ಈ ಟೆಂಪಲ್ ತುಂಬ ಕಾಮ್ ಫೀಲಿಂಗ್ ಕೊಡುತ್ತೆ. ಸೊ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗೆ ಈ ಟೆಂಪಲ್ಗೂ ಹೋಗಿದ್ವಿ. ಈ ಟೆಂಪಲಲ್ಲಿ ಮಾತ್ರ ಲಿಟ್ರಲಿ ದೇವ್ರನ್ನ ಹೋಗಿ ಟಚ್ ಮಾಡಿ ನಮಸ್ಕಾರ ಮಾಡ್ಕೊಳಕ್ಕೆ ಬಿಡ್ತಾರೆ. ಐ ಥಿಂಕ್ ದಟ್ಸ್ ಅನ್ ಅಮೇಝಿಂಗ್ ಪಾರ್ಟ್. ಸೊ ಇಲ್ಲಿ ಇದೊಂದು ರೂಮ್ ಇದೆ. ಇಲ್ಲಿ ಸಾಯಿಬಾಬಾದು ಒರಿಜಿನಲ್ ಪಿಕ್ಚರ್ ಹಾಕಿದ್ದಾರೆ. ಆಮೇಲೆ ಧುನಿ ಅಂತ ಇಟ್ಟಿದ್ದಾರೆ. ಅದೇನೆಂದರೆ ಬೇಸಿಕಲಿ ಸಾಯಿಬಾಬಾ ಅವರು ಅದು ಊಟ ಮಾಡೋಕ್ಕೋಸ್ಕರ, ಅಡುಗೆ ಮಾಡೋಕ್ಕೋಸ್ಕರ ಹಚ್ಚಿದಂಥ ಕಿಡಿನ ಇಲ್ಲೂ ತೊಗೊಂಡು ಬಂದು ಆರದೇ ಇರೋ ಥರ ಹಚ್ಚಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಅವರು ಕೂರ್ತಿದ್ದಿದ್ದ ಕಲ್ಲು ಅದೆಲ್ಲ ಇತ್ತು. ಸೊ ನಾವು ಈ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೇ ಒಂದು ಕೃಷ್ಣನ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿದ್ವಿ. ಇದಂತೂ ಸೂಪರಾಗಿತ್ತು. ನಮ್ಮ ಆಂಟಿ ತುಂಬ ಟೈಮಿಂದ ಹೇಳ್ತಾಯಿದ್ರು ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಿರಲಿಲ್ಲ ನಾನು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇಲ್ಲಿ ಊಟ ಹಾಕ್ತಾಯಿದ್ರು, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಎಷ್ಟು ಜನ ಇದ್ರೋ ಅಷ್ಟು ಜನಕ್ಕೂ ಲಿಟ್ರಲಿ ತುಂಬ ಹೊಟ್ಟೆ ತುಂಬೋ ಥರ ಊಟ ಹಾಕ್ತಾಯಿದ್ರು. ಆ್ಯಂಡ್ ಅಗೇನ್ ಬ್ಯಾಕ್ ಟು ನಮ್ಮ ಈ ಎಂಟೈರ್ ವಿಡಿಯೋದು ಹೈಲೈಟ್ ಇದು, ಚೆನ್ನಾಗಿ ಆಟ ಆಡ್ತಾ ಇದ್ದ. ಆಮೇಲೆ ನಾವಿಲ್ಲಿ ಕಡಲೆಪುರಿ ಎಲ್ಲ, ಸೊ ಬೇಸಿಕಲಿ ಶ್ರಾವಣ ಶನಿವಾರದಲ್ಲಿ ನಾವು ದಾಸಪ್ಪನ ಶ್ರಾವಣ ಶನಿವಾರ ಮಾಡ್ತೀವಿ. ಸೊ ಯೂಶಲಿ ಮುಂಚೆ ಅಜ್ಜಿ ಮನೇಲಿ ಮಾಡ್ತಿದ್ವಿ, ಈಗ ಅಜ್ಜಿ ಮನೆ ಇಲ್ಲದೆ ಇರೋದ್ರಿಂದ ಈ ಸರಿ ನಾವು ಆಂಟಿ ಮನೆಯಲ್ಲಿ ಮಾಡಿದ್ವಿ. ಸೊ ಅದ್ರದ್ದು ಪ್ರಾಸೆಸ್ ಎಲ್ಲ ಏನೇನಾಯಿತು ಅದೆಲ್ಲ ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅದೆಲ್ಲ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗತ್ತೆ. I don't know, I feel this is the beauty of ನಮ್ಮ ಕಲ್ಚರ್. We have a lot of things to do
ಆ್ಯಂಡ್ ಎಲ್ಲನೂ ಒಂದೊಂದು ಸಿಗ್ನಿಫೈ ಮಾಡುತ್ತೆ. ಇದು ನಮ್ಮ ಅಣ್ಣಂಗೆ ಅವರು ನಾಮ ಬಳಿತಾಯಿದ್ರು, ಅಂದರೆ ನಾಮ ಬರಿತಾಯಿದ್ರು, ನಾವು ಎಲ್ಲರೂ ಇಡ್ಸ್ಕೊಂಡ್ವಿ. ಸೊ ದಿಸ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್. ನಾವು ಅಜ್ಜಿ ಮನೆಯಲ್ಲಿರೋವಾಗ ವಿ ಯೂಸ್ ಟು ವೇಟ್ ಫಾರ್ ಶ್ರಾವಣ ಶನಿವಾರ ಪೂಜೆ, ಬಿಕಾಸ್ ಎಲ್ರಿಗೂ ಮ್ಯಾಚಿಂಗ್ ಬೊಟ್ಟು ಇಡ್ತಾಯಿದ್ರು ಅಂತ ಅಂದ್ಬಿಟ್ಟು, ಆ್ಯಂಡ್ ಕಸಿನ್ಸ್ ಎಲ್ಲ ಗ್ಯಾಂಗಪ್ ಆಗ್ತಾಯಿದ್ವಿ ಅಂತ. ಸೊ ನಾವು ಚಿಕ್ಕವರಿರೋವಾಗಿಂದ ಏನು ಮಾಡಿದ್ವೋ ದಟ್ ವಿ ಹ್ಯಾವ್ ಕ್ಯಾರಿಡ್ ಇಟ್ ಫಾರ್ವರ್ಡ್. ಇದು ನನ್ನ ಬೊಟ್ಟು. ಸೊ ಇದು ಹಬ್ಬದ್ದು ನೆಕ್ಸ್ಟ್ ಡೇ. ಐ ಆಮ್ ರಿಯಲೈಸಿಂಗ್ ದಟ್ ನಾನು ಎಷ್ಟೊಂದು ಫುಟೇಜಸ್ ತೊಗೊಂಡೇ ಇಲ್ಲ. ಫಾರ್ ಎಕ್ಸಾಂಪಲ್ ಲೈಕ್ ಫುಡ್ ಆ್ಯಂಡ್ ಆಲ್, ಅದೆಲ್ಲ ಏನೂ ಕ್ಲಿಕ್ಕೇ ಮಾಡಿಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ. ಐ ಆಮ್ ಸ್ಟಿಲ್ ವೆರಿ ನ್ಯೂ ಟು ದಿಸ್ ಎಂಟೈರ್ ವ್ಲಾಗಿಂಗ್ ಥಿಂಗ್. ಸೊ ಐ ಹ್ಯಾವ್ ಜಸ್ಟ್ ಟ್ರೈಡ್ ಮೈ ಬೆಸ್ಟ್ ಟು ಕ್ಯಾಪ್ಚರ್ ವಾಟ್ ಎವರ್ ವಾಸ್ ಪಾಸಿಬಲ್. ಸೊ ಇವತ್ತು ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ನೌ ವಿ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಲೈಕ್ ಪೂಜಾ, ಶ್ರಾವಣ ಶನಿವಾರದ್ದು ಪೂಜಾ ಇದೆ. ಅದನ್ನು ಮುಗಿಸ್ಬಿಟ್ಟು ವಿ ಆರ್ ವೈಂಡಿಂಗ್ ಅಪ್ ದಿ ಡೇ. ಇಫ್ ಪಾಸಿಬಲ್ ಇಲ್ಲಿ ಅಟ್ಯಾಚ್ ದ ಕ್ಲಿಪ್ಸ್, ಅಕಸ್ಮಾತ್ ಲೈಕ್ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಮುಂಚೆ ಮುಗೀತು ಎಲ್ಲ ಅಂದರೆ ಐ ವಿಲ್ ಅಟ್ಯಾಚ್ ದ ಕ್ಲಿಪ್. ಆ್ಯಂಡ್ ಸಾರಿ ಫಾರ್ ದ ನಾಯ್ಸ್. I hope you guys liked the video. If you did so, then you guys know the drill. Make sure to like, share and subscribe to my YouTube channel. Until next time, stay tuned. Take care. Bye bye. Love you guys.